ಹಾಯ್ ಗಾಯ್ಸ್, ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತು ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಜೊತೆ, ಅದರಲ್ಲೂ ಹೆಣ್ಮಕ್ಳಿಗೆ ಯೂಸ್ ಆಗುವಂತ ಪ್ರಾಡಕ್ಟ್ ಜೊತೆ ಬಂದಿದ್ದೇನೆ. ಏನಪ್ಪ ಪ್ರಾಡಕ್ಟ್ ಅದು ಅಂತ ಕೇಳಿದ್ರೆ, ಇದು ಪೋರ್ಟಬಲ್ ಸ್ಟಿಚಿಂಗ್ ಮಿಷಿನ್. ಸೊ ಆಲ್ರೆಡಿ ಇದ್ರ ಬಗ್ಗೆ ನೀವು ನೋಡಿರ್ತೀರಾ. ಸೊ ಬಟ್ ಇದರಲ್ಲಿ ನಾನು ಸ್ಪೆಷಲ್ ಆಗಿ ರಿವ್ಯೂ ಕೊಡ್ತಾ ಇರೋದು ಫ್ಲಿಪ್ಕಾರ್ಟ್ ಸ್ಮಾರ್ಟ್ ಬೈ ಅಂತ. ಸೊ ಎಷ್ಟೊಂದು ಜನ ಬ್ರಾಂಡೆಡ್ ಕೇಳಿರ್ತಾರ ಅಲ್ವಾ. ಸೊ ಫ್ಲಿಪ್ಕಾರ್ಟ್ ಅವರು ಇತ್ತೀಚೆಗೆ ಓನ್ ಬ್ರಾಂಡೆಡ್ ಪ್ರಾಡಕ್ಟ್ ಗಳು ಬಿಟ್ಟಿದ್ದಾರೆ ಓನ್ ಪೇಜ್ ಅಲ್ಲಿ, ವೆಬ್ಸೈಟ್ ಅಲ್ಲಿ, ಅಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ. ಸೊ ಅವ್ರದ್ದು ಪ್ರಾಡಕ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಎಷ್ಟೊಂದ್ ಜನ ಫ್ಲಿಪ್ಕಾರ್ಟ್ ಅವ್ರದ್ದು ಬ್ರಾಂಡೆಡ್ ಅಲ್ಲ, ಅದ್ ಹೇಗ್ ತಗೋಬೇಕು ಅಂತ ಯೋಚನೆ ಮಾಡ್ತಿರ್ತಾರಲ್ವಾ. ಸೊ ನಾನು ಬೇಕಾದ್ರೆ ರೆಕಮೆಂಡ್ ಮಾಡ್ತೀನಿ, ಫ್ಲಿಪ್ಕಾರ್ಟ್ ಅವ್ರದ್ದು ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಎಷ್ಟೊಂದು ಪ್ರಾಡಕ್ಟ್ ತಗೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ ಕೂಡ. ಸೊ ಇವಾಗ ಫ್ಲಿಪ್ಕಾರ್ಟ್ ಸ್ಮಾರ್ಟ್ ಬೈ ಅವರ ಪ್ರಾಡಕ್ಟ್ ಪೋರ್ಟಬಲ್ ಸ್ಟಿಚಿಂಗ್ ಮಿಷಿನ್ ಹೇಗಿದೆ ಅಂತ ತಿಳ್ಕೊಂಬರೋಣ. ಸೊ ಇತ್ತೀಚೆಗೆ ಹೇಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನಾವು ಡ್ರೆಸ್ಗಳು ತಗೊಂಡಿರ್ತೀವಿ, ಟಾಪ್ಗಳು ತಗೊಂಡಿರ್ತೀವಿ, ಬಟ್ ಅದನ್ನ ಆಲ್ಟ್ರೇಷನ್ ಮಾಡ್ಸಕ್ಕೆ, ಇಲ್ಲ ಸ್ಲೀವ್ಲೆಸ್ ಆಗ್ಲಿ, ಇಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಸೋದಾಗ್ಲಿ, ಆತರ ಮಾಡ್ಸಕ್ಕೆ ಟೈಮೇ ಇರಲ್ಲ. ಯಾವಾಗ್ಲೂ ತಗೊಂಡಿರ್ತೀವಿ ಡ್ರೆಸ್ಗಳು, ಯಾವಾಗ್ಲೂ ಸ್ಟಿಚ್ ಮಾಡ್ಸಿರ್ತೀವಿ. ಅದ್ರಲ್ಲೂ ಗೊತ್ತಲ್ಲ, ಈಗ ಸ್ಟಿಚಿಂಗ್ ಕೊಟ್ರೆ, ಆಲ್ಟ್ರೇಷನ್ ಕೊಟ್ರೆ 100 ರುಪೀಸ್ ಇಲ್ಲ 150 ರುಪೀಸ್ ಚಾರ್ಜಸ್ ಮಾಡ್ತಾರೆ ಅಲ್ವಾ. ಇನ್ನೊಂದು 100 to 100 ರುಪೀಸ್ ಹಾಕಿದ್ರೆ ಹೊಸ ಟಾಪೇ ಬಂದ್ಬಿಡುತ್ತೆ. ಸೊ ನಂದು ಆಕ್ಚುಲಿ ಅದೇ ಇಶ್ಯೂ ಆಗ್ತಿತ್ತು. ಈಗ ಆಫೀಸ್ಗೆಲ್ಲ ಹೋಗ್ಬೇಕಂತ ಹೇಳಿದ್ರೆ ರೆಗ್ಯುಲರ್ ಆಗಿ ತಗೋತಾ ಇರ್ತೀವಿ ಡ್ರೆಸ್ಗಳೆಲ್ಲ. ಸೊ ಅದನ್ನ ಆಲ್ಟ್ರೇಷನ್ ಮಾಡ್ಸಕ್ಕೆ ಆಗ್ತಾನೆ ಇರ್ಲಿಲ್ಲ, ಯಾವಾಗ್ಲೂ ತಗೊಂಡು ಹಾಗೆ ಇಟ್ಬಿಡ್ತಾ ಇದ್ದೆ. ಆಲ್ಟ್ರೇಷನ್ ಮಾಡ್ಸಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ, ಈ ಪ್ರಾಬ್ಲಮ್ ಏನಪ್ಪಾ ಸೊಲ್ಯೂಷನ್ ಅಂತ ಯೋಚನೆ ಮಾಡ್ತಿರುವಾಗ ನನಗೆ ಈ ಪ್ರಾಡಕ್ಟ್ ಸಿಕ್ತು. ತುಂಬಾನೇ ಚೆನ್ನಾಗಿದೆ ಇದು. ಸೊ ನನ್ಗೆ ಬೇಕಾದಾಗ ನಾನೇ ಮನೇಲಿ ಆರ್ಡರ್ ಮಾಡ್ಕೋತೀನಿ. ಇದಕ್ಕೆ ಬೇಸಿಕ್ ನಾಲೆಜ್ ಇದ್ರೆ ಸಾಕು, ಸ್ಟಿಚಿಂಗ್ ಹೇಗ್ ಹಾಕೋದು ಅಂತ ಗೊತ್ತಿದ್ರೆ ಸೊ ನಾವೇ ಮನೇಲಿ ಮಾಡ್ಕೋಬಹುದು. ಬನ್ನಿ ಇದು ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಈಗ ಆಲ್ರೆಡಿ ಹೇಳಿದ್ದೀನಿ ಈ ಮಿಷಿನ್ ತಗೊಳ್ಳೋದ್ರಿಂದ ಏನ್ ಯೂಸ್ ಇದೆ ಅಂತ. ಸೊ ಇದು ಹೇಗ್ ಯೂಸ್ ಮಾಡ್ಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಇಲ್ಲಿ ಫಸ್ಟ್ ನಿಮ್ಗೆ ಬಾಬಿನ್ ಹೋಲ್ಡರ್ ಹಾಕಕ್ ಕೊಟ್ಟಿರ್ತಾರೆ. ಸೊ ಥ್ರೆಡ್ 2 ಮೂಲಕ ಹಾಕೋಬಹುದು, ಒಂದು ಬಾಬಿನ್ ಹೋಲ್ಡರ್ ಇಂದ, ಮತ್ತೆ ಇಲ್ಲಿ ಒಂದು ಥ್ರೆಡ್ ಸ್ಪಿಂಡಲ್ ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ ಥ್ರೆಡ್ ರೋಲ್ ಬರುತ್ತಲ್ಲ, ಆ ಥ್ರೆಡ್ ಕೂಡ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲಿ ಬಾಬಿನ್ ಕೂಡ ಹಾಕೋಬಹುದು. ಮತ್ತೆ ನೆಕ್ಸ್ಟ್ ಇದು ಬಂದು ಬಾಬಿನ್ ವಿಂಡರ್ ಅಂತ. ಸೊ ನೋಡಿ, ಇಲ್ಲಿ ಮೂವ್ಮೆಂಟ್ ಆಗುತ್ತೆ, ನೀವು ತಿರ್ಗಿಸಿದ್ರೆ ಇಲ್ಲಿ ಮೂವ್ಮೆಂಟ್ ಆಗುತ್ತೆ. ಇನ್ ಕೇಸ್ ಥ್ರೆಡ್ ಏನಾದ್ರು ಸಿಕ್ಕಾಕೊಂಡಿದೆ ಅಂತ ಹೇಳಿದ್ರೆ ನೀವು ಇದ್ರ ಸ್ವಲ್ಪ ಮೂವ್ಮೆಂಟ್ ಮಾಡ್ಕೊಂಡು, ಅಪ್ ಅಂಡ್ ಡೌನ್ ಮಾಡ್ಕೊಂಡು ನೀವು ತೆಗಿಬಹುದು. ನೆಕ್ಸ್ಟ್ ಇದು ಆನ್ ಅಂಡ್ ಆಫ್ ಸ್ವಿಚ್, ಮತ್ತೆ ಇದು ಲೋ ಅಂಡ್ ಹೈ. ಇದು ಯಾಕಪ್ಪ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ಬ್ಯಾಟ್ರಿ ಮೂಲಕನೂ ವರ್ಕ್ ಆಗುತ್ತೆ. ಇಲ್ಲಿ ಕೆಳಗಡೆ ಬ್ಯಾಟ್ರಿ ಇದೆ, ಇಲ್ಲಿ ಕೆಳಗಡೆ ಬ್ಯಾಟ್ರಿ ಇದೆ. ಸೊ ಬ್ಯಾಟ್ರಿ ಮೂಲಕನೂ ವರ್ಕ್ ಆಗುತ್ತೆ, ಇಲ್ಲ ಚಾರ್ಜರ್ ಮೂಲಕನೂ ವರ್ಕ್ ಆಗುತ್ತೆ. ಸೊ ನೀವು ಇನ್ ಕೇಸ್ ಬ್ಯಾಟ್ರಿ ಕೊಟ್ಟಿದ್ದೀರಾ ಇಲ್ಲ ಅಂತ ಹೇಳಿದ್ರೆ, ಅದೇ ಆಟೋಮೇಟೆಡ್ ಸ್ಟಿಚ್ ಆಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಹೈ ಅಂತ ಲೋ ಅನ್ಕೊಟ್ರೆ ಅದೇ ಆಟೋಮೇಟೆಡ್ ಸ್ವಿಚ್ ಆಗುತ್ತೆ. ಹೈ ಅಂದ್ರೆ ಫಾಸ್ಟ್ ಮೂವ್ಮೆಂಟ್ ಅಲ್ಲಿ ಆಗುತ್ತೆ, ಲೋ ಅಂತ ಹೇಳಿದ್ರೆ ನಿಧಾನ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸ್ಟಿಚ್ ಆಗುತ್ತೆ. ಮತ್ತೆ ಇಲ್ಲಿ ಕಟರ್ ಕೂಡ ಕೊಟ್ಟಿದ್ದಾರೆ ನೋಡಿ, ನೀವು ಥ್ರೆಡ್ ನ ಇಲ್ಲೇ ಕಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಹಿಂದೆ ಈ ತರ ಕೊಟ್ಟಿರ್ತಾರೆ. ಸೊ ಈ ತರ ನೋಡಿ, ಇದು ಪ್ರೆಸ್ ಮಾಡಿದ್ರೆ ಇದು ಮೂವ್ಮೆಂಟ್ ಆಗುತ್ತೆ, ಇದು ಸೊ ಈ ತರ ಮೂವ್ಮೆಂಟ್ ಆಗುತ್ತೆ. ಸೊ ಬಟ್ಟೆ ಎಲ್ಲ ಹಾಕೋಬೇಕಂದ್ರೆ ಇದು ಫಸ್ಟ್ ಅಪ್ ಮಾಡಿ ಬಟ್ಟೆ ಹಾಕೊಂಡು ಮತ್ತೆ ಇದನ್ನ ಲಾಕ್ ಮಾಡ್ಬೇಕಾಗತ್ತೆ. ಆಮೇಲೆ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಲೈಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಆನ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ. ಸೊ ಇದು ಚಾರ್ಜರ್ ಕನೆಕ್ಟ್ ಮಾಡ್ಬೇಕು, ಆಗ ಆಗತ್ತೆ. ಸೊ ಲೈಟ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಥ್ರೆಡ್ ಕಟ್ ಮಾಡಕ್ಕೆ ಇಲ್ಲೇ ಕಟ್ಟರ್ ತರ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ಥ್ರೆಡ್ ಅನ್ನ ಕರೆಕ್ಟ್ ಆಗಿ ಹಾಕೋಬೇಕು. ಥ್ರೆಡ್ ಕರೆಕ್ಟ್ ಆಗಿ ಹಾಕೊಂಡಿಲ್ಲ ಅಂತ ಹೇಳಿದ್ರೆ ಸ್ಟಿಚಿಂಗ್ ಕರೆಕ್ಟ್ ಆಗಿ ಬರಲ್ಲ. ಸೊ ನೋಡಿ, ನಾವ್ 2 ತರ ಹಾಕೋಬಹುದು. ಈ ತರ ಫಸ್ಟ್ ಬಾಬಿನ್ ಮೂಲಕ ಹಾಕೋತೀನಿ ಅಂತ ಹೇಳಿದ್ರೆ ಜಸ್ಟ್ ಈಗ ಪ್ರೆಸ್ ಮಾಡಿ ತೆಗೆದ್ರೆ ಬರುತ್ತೆ. ಇದನ್ನ ಹೀಗೆ ಹಾಕೋಬೇಕು, ಹೀಗೆ ಈ ತರ ಹಾಕೊಂಡು ಪ್ರೆಸ್ ಮಾಡಿ ಮತ್ತೆ ಹೀಗೆ ಹಾಕೋಬೇಕು. ಸೊ ಲಾಕ್ ಆಗುತ್ತೆ. ಸೊ ಲಾಕ್ ಆಗುತ್ತೆ. ಇನ್ನೊಂದು ಅಂತ ಹೇಳಿದ್ರೆ ಈ ತರ ಥ್ರೆಡ್ ಹಾಕೊಳ್ಳೋದಷ್ಟೇ. ಸೊ ಈಗ ಥ್ರೆಡ್ ಅನ್ನ ನೋಡಿ, ಈಗ ನಾವು ಇಲ್ಲೇ ಕಟ್ ಮಾಡ್ಕೋಬಹುದು. ಇಲ್ಲೇ ಕಟ್ಟರ್ ಆಪ್ಷನ್ಸ್ ಇದೆ ನೋಡಿ, ಕಟ್ ಆಯ್ತು. ಈಗ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಲ್ಲಿ 2-3 ಪಾಯಿಂಟ್ ಕೊಟ್ಟಿದ್ದಾರೆ. ಸೊ 1 2 3 4 5 6, ಈ 6 ಪಾಯಿಂಟ್ಗೆ ನೀವು ಥ್ರೆಡ್ ಹಾಕ್ಲೇಬೇಕು, ಇಲ್ಲಾಂದ್ರೆ ಸ್ಟಿಚಿಂಗ್ ಕರೆಕ್ಟ್ ಆಗಿ ಬರಲ್ಲ. ಸೊ ಫಸ್ಟ್ ನೋಡಿ, ನಾನು ಈ ಪಾಯಿಂಟ್ ಹಾಕೊಂಡೆ.
ಸೊ ನೆಕ್ಸ್ಟ್ ಹೀಗೆ ತಗೋತಾ ಇದ್ದೀನಿ. ಸೊ ಆವಾಗಲೇ ಎಷ್ಟು ಪಾಯಿಂಟ್ ಆಯಿತು ಇಲ್ಲಿ? 1 2 3 ಪಾಯಿಂಟ್ ಆಗಿದೆ. ಸೊ ಇದು ಏನಪ್ಪಾ ಅಂತ ಹೇಳಿದ್ರೆ, ಇದು ಹೋಲ್ಡರ್ ತರ ಕೊಟ್ಟಿದ್ದಾರೆ. ನಿಮ್ಗೆ ಸ್ಟಿಚಿಂಗ್ ಟೈಟ್ ಬೇಕು ಅಂತ ಹೇಳಿದ್ರೆ ಇದು ಟೈಟ್ ಮಾಡ್ಕೊಂಡ್ರೆ ಸ್ಟಿಚಿಂಗ್ ಟೈಟ್ ಬರುತ್ತೆ, ಲೂಸ್ ಮಾಡ್ಕೊಂಡ್ರೆ ಸ್ಟಿಚಿಂಗ್ ಸ್ವಲ್ಪ ಲೂಸ್ ಬರುತ್ತೆ. ತುಂಬಾ ಟೈಟ್ ಮಾಡ್ಕೊಳಕ್ ಹೋಗ್ಬಿಡಿ, ಆಮೇಲೆ ದಾರ ಪದೇ ಪದೇ ಕಿತ್ತೋಗ್ತಾ ಇರುತ್ತೆ. ಸೊ ಈಗ ಇಲ್ಲಿ ಕೂಡ ಹಾಕೊಂಡಿದ್ದೇನೆ. ಸೊ ನೆಕ್ಸ್ಟ್ ಪಾಯಿಂಟ್ ಇಲ್ಲಿಗಾಯ್ತು. ನೆಕ್ಸ್ಟ್ ಇಲ್ಲಿಗೆ ನೆಕ್ಸ್ಟ್ ಇಲ್ಲಿಗೆ ಹಾಕೋತಾ ಇದ್ದೇನೆ. ಸೊ ಎಷ್ಟು ಪಾಯಿಂಟ್ ಆಯ್ತು ನೋಡಿದ್ರಲ್ವಾ? ಸೊ 1 2 3 4 5 6 7 ಇದು ಲಾಸ್ಟ್. ಸೊ ನಿಮ್ಗೆ ಈ ತರ ಈ ಪ್ರಾಡಕ್ಟ್ ಕೂಡ ಕೊಟ್ಟಿರ್ತಾರೆ, ಬಟ್ ಇದು ತುಂಬಾನೇ ಈಸಿ ಆಗತ್ತೆ ದಾರ ಎಲ್ಲ ಹಾಕಕ್ಕೆ. ಸೊ ಈಗ ನೋಡಿ, ಜಸ್ಟ್ ಈ ತರ ಒಳಗಡೆ ತಗೋತಾ ಇದ್ದೀನಿ. ಇದಕ್ಕೆ ದಾರ ಹಾಕೊಂಡು ಎಳೆದ್ರೆ ಬಂದೇ ಬಿಡುತ್ತೆ. 5 ಮಿನಿಟ್ಸ್ ಎಲ್ಲ 1 ಸೆಕೆಂಡ್ ಎಲ್ಲ ಆಗೇ ಬಿಡುತ್ತೆ ಕೆಲಸ. ನೋಡಿ ಬಂದೇ ಬಿಡ್ತು. ಸೊ ಜೊತೆಗೆ ಇಲ್ಲಿ ಬಾಬಿನ್ ಕೂಡ ಇದೆ ಅಲ್ವಾ? ಸೊ ಅದನ್ನ ಹೇಗ್ ತಗೋಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಒಳಗಡೆ ಈ ನೀಡಲ್ನ ಹಾಕೋಬೇಕು. ಇಲ್ಲಿ ನಿಮ್ಗೆ ಕಾಣ್ತಾ ಇರುತ್ತೆ ನೋಡಿ, ಇಲ್ಲಿ ಈಗ ಇದನ್ನ ನೀಟಾಗಿ ಹಾಕೋತಾ ಇದ್ದೇನೆ ಇಲ್ಲಿಗೆ. ಸೊ ಇಲ್ಲಿ ನೀಡಲ್ಸ್ ಒಳಗಡೆ ಈ ದಾರನ ಹಾಕೊಂಡು ಮೇಲ್ಗಡೆ ಇಳಿಬೇಕು. ಇದು ಸ್ವಲ್ಪ ರಿಸ್ಕಿ, ಕರೆಕ್ಟ್ ಆಗಿ ಬರೋದೇ ಇಲ್ಲ. ಸೊ ನೋಡಿ, ಈಗ ಈ ತರ ಬರ್ತಿದೆ. ಈ ತರ ಮೇಲ್ಗಡೆ ತಗೊಂಡಿದ್ದೇನೆ. ತಗೊಂಡಾದ್ಮೇಲೆ ಈ ಎರಡೂ ದಾರನ ಸೇರಿಸಿ ಈ ತರ ಹಿಂದೆ ತಗೋಬೇಕಷ್ಟೆ. ಈ ತರ ಹಿಂದೆ ತಗೋಬೇಕು. ತಗೊಂಡು ಇದನ್ನ ಲಾಕ್ ಮಾಡಿ. ಓಕೆ, ಸೊ ಈಗ ಆಯ್ತು. ಸೊ ಇದ್ರ ಜೊತೆಗೆ ಈ ತರ ಚಾರ್ಜರ್ ಕೂಡ ಕೊಟ್ಟಿರ್ತಾರೆ, ಮತ್ತೆ ಫುಟ್ ಪೆಟಲ್ ಕೂಡ ಕೊಟ್ಟಿರ್ತಾರೆ. ಸೊ ಫುಟ್ ಪೆಟಲ್ ಮೂಲಕ ನೀವು ಇದನ್ನ ಆಪರೇಟ್ ಮಾಡ್ಬೋದು. ಸೊ ಬನ್ನಿ ಹೇಗೆ ಕನೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಫುಟ್ ಪೆಟಲ್ಗೊಂದು ಮತ್ತೆ ಚಾರ್ಜರ್ಗೊಂದು. ಸೊ ಇದು ಫುಟ್ ಪೆಟಲ್ ಆಗಿರೋದ್ರಿಂದ ಇಲ್ಲಿ ಹಾಕೋತಾ ಇದ್ದೇನೆ. ಹೇಗೆ ಇದು ವರ್ಕ್ ಆಗುತ್ತೆ ಅಂತ. ಮತ್ತೆ ಈಗ ನನ್ನ ಒಂದು ಡ್ರೆಸ್ ಇದೆ. ಸೊ ಈಗ ಆ ಡ್ರೆಸ್ ನ ಆರ್ಡರ್ ಮಾಡ್ಕೋತಾ ಇದ್ದೇನೆ. ಸೊ ಈ ಡ್ರೆಸ್ ನೋಡಿ, ಟ್ಯಾಗ್ ಕೂಡ ರಿಮೂವ್ ಆಗಲ್ಲ, ಇನ್ನು ಹೊಸ ಡ್ರೆಸ್. ಸೊ ಹೊಸ ಡ್ರೆಸ್ ಸ್ಟಿಚ್ ಮಾಡಿ ತೋರಿಸ್ತೀನಿ. ಸೊ ಆಮೇಲೆ ನಿಮ್ಗೆ ಗೊತ್ತಾಗ್ಬೋದು ಯಾವ್ದೋ ಹಳೆ ಬಟ್ಟೆಗೆ ಸ್ಟಿಚ್ ಮಾಡಿದ್ದಾರೆ ಅಂತ ಅನ್ಕೋತೀರಲ್ವಾ. ಸೊ ಅದಕ್ಕೆ ನಾನು ಹೊಸ ಟಾಪ್ ಸ್ಟಿಚ್ ಮಾಡ್ತೀನಿ. ಸೊ ಈಗ ಆನ್ ಮಾಡಿದೀನಿ. ಆನ್ ಆದ್ಮೇಲೆ ನಿಮ್ಗೆ ಈ ತರ ಲೈಟ್ ಆನ್ ಆಗುತ್ತೆ. ಸೊ ಲೈಟ್ ಬೇಕು ಅಂದ್ರೆ ಆನ್ ಮಾಡ್ಕೋಬಹುದು, ಇಲ್ಲ ಆಫ್ ಮಾಡ್ಕೋಬಹುದು. ಸೊ ಬನ್ನಿ ಈಗ ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಸ್ಟಿಚಿಂಗ್ ಮಿಷಿನ್ ಅಂತ. ಸೊ ಇದನ್ನ ಫಸ್ಟ್ ನಾನು ಈ ಪಾಯಿಂಟ್ ಅನ್ನ ಈ ತರ ಅಪ್ ಮಾಡ್ಕೋತಾ ಇದ್ದೀನಿ. ಮತ್ತೆ ನೋಡಿ, ಈ ನೀಡಲ್ ಎರಡು ಜಾಯಿನ್ ಆಗಿದೆ ಅಲ್ವಾ? ಸೊ ಕೆಳಗಡೆ ಹೋಗ್ಬಿಡೋದು, ಅದನ್ನ ಮೇಲ್ ಮಾಡ್ಕೊಳಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಇದ್ ಮಾಡಿದ್ರೆ ಈ ತರ ನೋಡಿ ನನ್ ಜಾಗ ಸಿಕ್ತು. ಸೊ ನನಗೀಗ ಜಾಗ ಸಿಕ್ತು ಹಾಕೊಳಕ್ಕೆ. ಸೊ ಈಗ ಈ ತರ ಬಟ್ಟೆ ಹಾಕೋತಾ ಇದ್ದೇನೆ. ಈಗ ಲಾಕ್ ಮಾಡ್ಕೋಬೇಕು. ಹಿಂದೆ ಇಲ್ಲಿ ಇದೆ ನೋಡಿ ಲಾಕ್. ನೋಡಿ ಈಗ ಸ್ಟಿಚ್ ಕರೆಕ್ಟ್ ಆಗಿ ಬರ್ತಾರೆ.
ಸೊ ಇಲ್ಲಿ ನೋಡಿ ಇದು ಹೈ ಮತ್ತೆ ಲೋ ಇದಲ್ವಾ, ಸೊ ನಾನೀಗ ಲೋ ಪ್ರೆಸ್ ಮಾಡ್ತಾ ಇದ್ದೇನೆ. ನೋಡಿ ನಿಧಾನಕ್ಕೆ ವರ್ಕ್ ಆಗ್ತಾ ಇದೆ. ಇದು ಹೈ ಮಾಡಿದಾಗ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ನೋಡಿ, ಫಾಸ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಮತ್ತೆ ಇದು ಆನ್ ಅಂಡ್ ಆಫ್, ಇದು ನೋಡಿ ಆನ್ ಮಾಡಿದ್ರೆ ತಾನಾಗಿ ಮೂವ್ ಆಗುತ್ತೆ, ಇದು ತಾನಾಗಿ ಮೂವ್ ಆಗುತ್ತೆ. ಇದರಲ್ಲಿ ಏನು ಜಾಸ್ತಿ ಪ್ರಾಬ್ಲಮೇ ಬರಲ್ಲ. ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಅಂದ್ರೆ ಒಂದೇ ಒಂದು, ಸ್ಟಿಚ್ ಕರೆಕ್ಟ್ ಆಗಿ ಬರಲ್ಲ. ಸ್ಟಿಚ್ ಯಾಕೆ ಕರೆಕ್ಟ್ ಆಗಿ ಬರಲ್ಲ ಅಂತ ಹೇಳಿದ್ರೆ, ಈ ಕರೆಕ್ಟ್ ಆಗಿ ಯಾವ್ದಾದ್ರು ಒಂದು ಪಾಯಿಂಟ್ ಮಿಸ್ ಆಗಿದ್ರೆ ಸ್ಟಿಚ್ ಕರೆಕ್ಟ್ ಆಗಿ ಬರಲ್ಲ. ಸೊ ನೀವು ಅದನ್ನ ನೋಡ್ಕೋಬೇಕಾಗತ್ತೆ ಅಷ್ಟೇ. ಅದ್ ಬಿಟ್ರೆ ಇನ್ನೇನು ಇನ್ನೇನು ಪ್ರಾಬ್ಲಮ್ ಬರಲ್ಲ. ಸೊ ನೋಡಿ ಇಲ್ಲಿ ಕಟರ್ ಕೊಟ್ಟಿದ್ದಾರೆ, ಸೊ ಕಟರ್ ಮೂಲಕ ನಾನು ಈಗ ಕಟ್ ಮಾಡ್ಕೊತಾ ಇದ್ದೇನೆ. ಓಕೆ, ಸೊ ಈಗ ಸ್ಟಿಚ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಇಲ್ಲಿ ಪಿಂಕ್ ಅಲ್ಲಿ ಕಾಣುತ್ತೆ ನೋಡಿ, ಸ್ಟಿಚ್ ಕೂಡ ನೀಟಾಗಿ ಬಂದಿದೆ. ಬಟ್ ನಾನು ಕರೆಕ್ಟಾಗಿ ಶೇಪ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ಇಲ್ಲಿ ಈ ತರ ಬಂದಿದೆ. ಬಟ್ ಸ್ಟಿಚ್ ವೈಸ್ ನೋಡಿದ್ರೆ ಸ್ಟಿಚ್ ತುಂಬಾ ಚೆನ್ನಾಗಿ ಬಂದಿದೆ. ಜೊತೆಗೆ ನಾನು ಈ ಪ್ರಾಡಕ್ಟ್ ಕೂಡ ತಗೊಂಡಿದ್ದೆ, ಬಟ್ ಇದು ಕಾಂಬೋ ಕೂಡ ಬರುತ್ತೆ, ಕಾಂಬೋ ಕೂಡ ತಗೋಬಹುದು. ಸೊ ನಾನು ಕಾಂಬೋ ತಗೊಂಡಿದ್ದೆ. ಸೊ ಇದ್ರಲ್ಲಿ ಏನೇನ್ ಬರುತ್ತೆ ಐಟಮ್ಸ್ ಎಲ್ಲ ನೋಡೋಣ. ಬಟ್ ಎಲ್ಲ ಫುಲ್ ಮೆಸ್ ಆಗ್ಬಿಟ್ಟಿದೆ, ನೀಟಾಗಿ ಇಟ್ಕೊಳಕ್ಕೂ ನಂಗೆ ಟೈಮ್ ಇಲ್ಲ. ಓಕೆ, ಸೊ ಇದು ಇಷ್ಟು ಸೆಟ್ ಕೊಟ್ಟಿರ್ತಾರೆ ಥ್ರೆಡ್. ಇದರಲ್ಲಿ 1 2 1 2 3 4 4 ಥ್ರೆಡ್ ಎಲ್ಲ ಮಿಸ್ ಆಗ್ಬಿಟ್ಟಿದೆ. ಇಷ್ಟೆಲ್ಲ ಫುಲ್ ಥ್ರೆಡ್ ಕೊಟ್ಟಿರ್ತಾರೆ. ಮತ್ತೆ ಈ ತರ ಬಟನ್ಸ್ ಕೊಟ್ಟಿರ್ತಾರೆ, ಈ ತರ ಬಟನ್ಸ್. ಆಮೇಲೆ ಈ ತರ ಬಟನ್ಸ್ ಕೂಡ ಕೊಟ್ಟಿರ್ತಾರೆ. ಆಮೇಲೆ ಇದು ಹುಕ್ಸ್. ಆಮೇಲೆ ಈ ತರ ಒಂದು ನೀಡಲ್ಸ್ ಬಾಕ್ಸ್ ಕೂಡ ಕೊಟ್ಟಿರ್ತಾರೆ. ಇದರಲ್ಲಿ ಸಣ್ಣ ದೊಡ್ಡದೆಲ್ಲಾ ತರ ನೀಡಲ್ ಇದೆ. ಆಮೇಲೆ ಈ ತರ ಎಲಾಸ್ಟಿಕ್ ಕೂಡ ಕೊಟ್ಟಿರ್ತಾರೆ, ಈ ತರ ಎಲಾಸ್ಟಿಕ್ ಕೂಡ ಕೊಟ್ಟಿರ್ತಾರೆ. ಆಮೇಲೆ ಇದು ಮೆಜರಿಂಗ್ ಟೇಪ್ ಕೂಡ ಕೊಟ್ಟಿರ್ತಾರೆ. ಆಮೇಲೆ ಈ ತರ ಚರ್ಪರ್ ಕೂಡ ಕೊಟ್ಟಿರ್ತಾರೆ. ಇದಕ್ಕೆ ಏನಂತಾರೆ, ಚರ್ಪರ್ ಅಂತಾನೆ ಅಂತಾರ ಇಲ್ಲ ಬೇರೆ ಏನಾದ್ರು ಅಂತಾರ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ನಾನೇನು ಅಷ್ಟು ಪ್ರೊಫೆಷನಲ್ ಅಲ್ಲ ಟೈಲರಿಂಗ್ ಅಲ್ಲಿ. ಸೊ ನನ್ನ ಡ್ರೆಸ್ ನಾನು ಆಲ್ಟರ್ ಮಾಡ್ಕೊಳ್ಳೋಷ್ಟು ನಾಲೆಡ್ಜ್ ಅಂತೂ ಇದೆ. ಸೊ ಇದೊಂದು ಕೊಟ್ಟಿದ್ದಾರೆ. ಮತ್ತೆ ಕ್ರೋಶಾ ಕೂಡ ಕೊಟ್ಟಿದ್ದಾರೆ ಈ ತರ. ಈ ತರ ಕ್ರೋಶಾ, ಇದಕ್ಕೆ ಎಷ್ಟು ಚೆನ್ನಾಗಿ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಮತ್ತೆ ಒಂದು ಪಿನ್ ಸೆಟ್ ಕೊಟ್ಟಿದ್ದಾರೆ. ಆಮೇಲೆ ಇದರಲ್ಲೂ ಕೊಟ್ಟಿರ್ತಾರೆ, ಇದು ಏನಂತಾರೆ ಇದಕ್ಕೆ ಗೊತ್ತಿಲ್ಲ. ಇದು ನಿಮ್ಗೆ ಮಿಷಿನ್ ಅಲ್ಲೂ ಕೊಟ್ಟಿರ್ತಾರೆ, ಈ ಬಾಕ್ಸ್ ಅಲ್ಲೂ ಕೊಟ್ಟಿರ್ತಾರೆ. ಮತ್ತೆ ಒಂದು 4-5 ಬಾಬಿನ್ ಸೆಟ್ ಕೂಡ ಕೊಟ್ಟಿದ್ದಾರೆ. ಬಾಕ್ಸ್ ತುಂಬಾನೇ ಚೆನ್ನಾಗಿದೆ. ಸೊ ಇದೆಲ್ಲ ಹಾಕಿ, ಮತ್ತೆ ಈ ಸೀಸರ್ ಕೊಟ್ಟಿದ್ದಾರೆ, ಈ ಸೀಸರ್. ಸೊ ಈ ಸೀಸರ್ನ ಎಲ್ಲ ಹಾಕಿ ಸೊ ನೀಟಾಗಿ ಆರ್ಗನೈಸ್ ಮಾಡ್ಕೋಬಹುದು. ಈ ತರ ಈಗ ಆರ್ಗನೈಸ್ ಮಾಡಕ್ಕೆ ಟೈಮ್ ಇಲ್ಲ ನೋಡಿ. ಈ ತರ ಸದ್ಯಕ್ಕೆ ಈ ತರ ಆರ್ಗನೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಲಾಕ್ ಮಾಡಕ್ಕೆ ಒಂದು ಬಾಕ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ನನ್ನ ಸ್ಮಾಲ್ ಟೈಲರಿಂಗ್ ಸೆಟಪ್. ನೋಡಿದ್ರಲ್ವಾ ಎಷ್ಟು ಯೂಸ್ಫುಲ್ ಪ್ರಾಡಕ್ಟ್ ಅಂತ. ಸೊ ನೀವು ಮನೆಯಲ್ಲೇ ಅಂದ್ರೆ ಇದು ಟ್ರಾವೆಲಿಂಗ್ ಮಾಡೋಕ್ಕೂ ತುಂಬಾ ಚೆನ್ನಾಗಿದೆ. ಇನ್ ಕೇಸ್ ನೀವು ಊರಿಗೆ ಹೋಗ್ತಾ ಇದ್ದೀರಾ, ಕೇಸ್ ನೀವೀಗ ಊರಿಗೆ ಹೋಗ್ತಾ ಇರ್ತೀರಾ, ನಿಮ್ಮ ಅಮ್ಮನ ಮನೇಲಿ ಏನೋ ಸ್ಟಿಚ್ ಮಾಡ್ಕೊಳ್ಳೋದಿದೆ, ಅದು ಫಂಕ್ಷನ್ಗೆ ಹೋದ್ಮೇಲೆ ಸ್ಟಿಚ್ ಮಾಡ್ಕೊಳ್ಳೋದಿದೆ ಅಂತ ಅಂದಾಗೆಲ್ಲ ತುಂಬಾನೇ ಚೆನ್ನಾಗಿದೆ ಇದು ಟ್ರಾವೆಲ್ ಕೂಡ ಮಾಡಕ್ಕೆ ತಗೊಂಡು. ಮತ್ತೆ ಮನೆಯಲ್ಲೇ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಮಕ್ಕಳದು ನಿಮ್ದು ಆ ತರ ಸ್ಟಿಚ್ ಮಾಡೋಕ್ಕೂ ತುಂಬಾನೇ ಚೆನ್ನಾಗಿದೆ. ಪ್ರೊಫೆಷನಲ್ ಟೈಲರಿಂಗ್ ಗೊತ್ತಿಲ್ಲ, ಜಸ್ಟ್ ಸ್ಮಾಲ್ ಡ್ರೆಸ್ ನ ಸ್ಟಿಚ್ ಮಾಡ್ಕೊಳ್ಳೋಷ್ಟು ನಾಲೆಜ್ ಇದೆ ನನಗೆ. ಸೊ ನನ್ಗೆ ಬೇಕಾದಾಗ ನಾನೇ ಸ್ಟಿಚ್ ಮಾಡ್ಕೋತೀನಿ.
ಸೊ ನನ್ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಹೆಣ್ಮಕ್ಳು ಅಂತ ಹೇಳಿದ್ರೆ ಎಲ್ಲಾ ಫೀಲ್ಡ್ ಅಲ್ಲೂ ಇರ್ಬೇಕು, ಮೀನ್ಸ್ ಗೊತ್ತಿಲ್ಲ ಅನ್ನೋ ತರ ಇರಬಾರ್ದು. ಇದು ಗೊತ್ತಿದೆ ಬಟ್ ಪ್ರೊಫೆಷನಲ್ ಅಲ್ಲ, ಅಷ್ಟೊಂದು ಲೆವೆಲ್ ಅಲ್ಲಿ ಇಲ್ಲ, ಬಟ್ ಗೊತ್ತಿದೆ ಅನ್ನೋ ತರ ಇರ್ಬೇಕು. ಸೊ ಅದು ನನ್ನ ಕಾನ್ಸೆಪ್ಟ್. ಸೊ ನಾನೇ ಮನೇಲಿ ನನ್ ಮಗಳದು ನಂದು, ಸೊ ನನ್ಗೆ ಬೇಕಾಗಿರೋದನ್ನ ನಾನಿಲ್ಲಿ ಸ್ಟಿಚ್ ಕೂಡ ಮಾಡ್ಕೋತೀನಿ. ತುಂಬಾ ಈಸಿ ಆಗಿದೆ, ಏನು ತಲೆ ಕೆಡ್ಸ್ಕೊಳಂಗೆ ಇಲ್ಲ. ನಾನ್ ತಗೊಂಡು ಸುಮಾರು ತುಂಬಾ ದಿನ ಆಯ್ತು, ಬಟ್ ಇಲ್ಲಿವರೆಗೂ ಏನು ಇಶ್ಯೂಸ್ ಬಂದಿಲ್ಲ, ತುಂಬಾ ಚೆನ್ನಾಗಿದೆ. ಸೊ ನಾನು ನಿಮ್ಗೆ ರಿಕಮೆಂಡ್ ಮಾಡ್ತೀನಿ, ಫ್ಲಿಪ್ಕಾರ್ಟ್ ಅವರ ಸ್ಟಿಚಿಂಗ್ ಮಿಷಿನ್ ತಗೋಬಹುದು, ಪೋರ್ಟಬಲ್ ಸ್ಟಿಚಿಂಗ್ ಮಿಷಿನ್. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಮತ್ತೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಪ್ರಾಡಕ್ಟ್ ಬೇಕು ಅಂದ್ರೆ ಅವ್ರಿಗೆ ಶೇರ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.